Yeah. ಸೊ ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಾವು ಬೀದರಿಂದ ಮಡಿಕೇರಿಗೆ ಹೋಗೋಣ ಅಂತ ಒಂದು ಬೈಕ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಅದಕ್ಕೋಸ್ಕರನೇ ಮಾರ್ನಿಂಗ್ 4 ಆಗ್ತಿದೆ. ಇವತ್ತು 4ಕ್ಕೆ ನಾವು ಬೀದರ್ನಿಂದ ಬಿಡ್ತಾಯಿದ್ದೀವಿ. ಈಗ ಇಲ್ಲಿಂದ ಡೈರೆಕ್ಟಾಗಿ ಸೀದಾ ನಾವು ಮಡಿಕೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಡೆದಿದ್ದೀವಿ. 2 R15 ಇವೆ, 2 NS 200 ಇವೆ. ನಾವು ಮುಂದೆ ಹೋಗಿ ಸಿಗೋಣ. ಇಲ್ಲಿ ನೋಡಿ, ಎಲ್ಲ ಬಾಯ್ಸ್ ರೆಡಿಯಾಗಿದ್ದಾರೆ ಬೈಕ್ ಜೊತೆಗೆ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ನಾವಿವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ದಿನ ಬಂದು 31 ಡೇಟ್, ಬುಧವಾರ. ಮಾರ್ನಿಂಗ್ 4 o'clock ಆಗ್ತಾಯಿದೆ. ಇಲ್ಲಿಂದ ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ. ಕಮಟಾಣ ರಸ್ತೆಯಿಂದ ಡೈರೆಕ್ಟ್ ಹೋಗೋಣ ಅಂತ ಚಿಂಚೋಳಿ ರಸ್ತೆ, ಹೀಗೆ ಸೇಡಮದು ಮುಗಿಸ್ಕೊತಾ ರಾಯಚೂರಿಗೆ ಹೋಗೋಣ ಅಂತ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಆ ರಸ್ತೆ ಹೇಗಿದೆ ಅಂತ. ನನಗೂ ಗೊತ್ತಿಲ್ಲ, ನಾನು ಈ ರೋಡಲ್ಲಿ ಫಸ್ಟ್ ಟೈಮು. ನೋಡೋಣ, ಹೋಯ್ತಾ ಎಲ್ಲ ಗೊತ್ತಾಯ್ತು ನಮಗೆ. ಇದು ನನ್ನ ಫಸ್ಟ್ ವಿಡಿಯೋ, ಅದಕ್ಕೋಸ್ಕರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ನಮ್ಮದಿದು ಸೆಕೆಂಡ್ ಟ್ರಿಪ್ಪು. ಫಸ್ಟ್ ಟ್ರಿಪ್ ಬಂದು ನಾವು ಭೀಮಾಶಂಕರ್ ಹೋಗಿದ್ವಿ, ಪುಣೆಯಲ್ಲಿ ಇದ್ದಿದ್ದು. ಅಲ್ಲಿ ಕೂಡ ಮಸ್ತ್ ಮಜಾ ಬಂದಿತ್ತು. ಅದಕ್ಕೋಸ್ಕರನೇ ನೆಕ್ಸ್ಟ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ನೋಡಿ, ನಮಗೆ ಫಸ್ಟ್ ಟೂಲ್ ಗೇಟ್ ಹತ್ತಿದೆ. ಇದು ಕಾಡ್ವಾದ ಹತ್ರ. ಇಲ್ಲಿಂದ ನಮಗೆ ಮಡಿಕೇರಿ ಇನ್ನೂ 800 ಕಿಲೋಮೀಟರ್ ಅಷ್ಟಿದೆ. ನಾವು ಇವತ್ತು ಒಂದು 600 ಕಿಲೋಮೀಟ್ರ್ ಆದರೂ ಅಲ್ಲಿ ಹಾಸನ ಬರುತ್ತೆ. ಅಲ್ಲಿಂದ ಒಂದು 200 ಕಿಲೋಮೀಟರ್ಸ್ ಅಷ್ಟೇ ಮಡಿಕೇರಿ ಇರೋದು. ಅಲ್ಲಿ ಹೋಗಿ ಸ್ಟೇ ಮಾಡ್ಬೋದು ನಾವು ಆರಾಮಾಗಿ. ಮಾರ್ನಿಂಗ್ ಎದ್ದು ಅಲ್ಲಿಂದ ಹೋಗ್ಬೋದು ಆರಾಮಾಗಿ. ನೋಡೋಣ ಹೇಗಾಗುತ್ತೋ. ನಾವಾದರೂ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನಾಗುತ್ತೋ ಗೊತ್ತಿಲ್ಲ. ರೋಡ್ ಹೆಂಗಿದೋ ನಮಗೂ ಗೊತ್ತಿಲ್ಲ. ಈ ರೋಡ್ ಸೇಡಮ್ಲಿಂದ ನಾವೀಗ ಡೈರೆಕ್ಟ್ ಚಿಂಚೋಳಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ. A few moments later. ನಾವೀಗ ಚಿಂಚೋಳಿ ಎಂಟ್ರಿ ಆಗಿದ್ದೇವೆ ನೋಡ್ರಿ ಗೈಸ್. ಒಂದಷ್ಟೇ ಆಗ್ಯದ. ರೋಡ್ ನೋಡ್ರಿ, ಫುಲ್ ಕಚ್ಚದ. ಇಷ್ಟು ಕಚ್ಚದ, ಲಾಸ್ಟಿಗೆ ಕಚ್ಚದ. ಇನ್ನು ಇಲ್ಲಿ ರೋಡ್ ರೆಡಿ ಆಗ್ಲತ್ತದ. ಮೋಸ್ಟ್ಲಿ ನಾವು ಒಂದು ವರ್ಷ ಬಂದಿನಾಗ ಚಂದ ಇರ್ತಿತ್ತು ನಮ್ಮ ರೋಡು. ಮ್ಯೂಸಿಕ್. ಆದರೆ ನಾವು ಹೀಗೆ ಬಂದಿದ್ದೆವು. ನೋಡ್ರಿ, ರಸ್ತೆಯಲ್ಲಿ 2 ದೊಡ್ಡ ಜಂಪ್ ಅವ. ಹಳ್ಳು ನೋಡ್ಕೊತ ಹೋಗೋಣ ನಾವು ಆರಾಮ್ ಸರಿ. अच्छा ठीक है. ಗಾಯ್ಸ್, ನಮ್ಮ ಮಾರ್ನಿಂಗ್ ಆಗ್ಯದ. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿ ಕಾಣದ. ಅದ್ರ ಕಡೆ ಸ್ವಲ್ಪ ಫಾಸ್ಟ್ ನಡ್ತೀವಿ. ಯಾಕಂದ್ರೆ ನಮಗೆ ಇನ್ನೂ ತುಂಬ ದೂರ ಇದೆ. ಅದ್ರ ಕಡೆ ಸ್ವಲ್ಪ ಹಾದಿ ಚಂದ ಸಿಟಿನಾಗ ಸ್ವಲ್ಪ ಫಾಸ್ಟ್ ನಡ್ತೀವಿ. ನೋಡ್ಬೇಕಿನ್ನ ಇದು ಭೀ ಹಾದಿ ಹಂಗೆ ರೋಡ್ನಿಂದ ಚೆಂದ ಕಾಣತಿಲ್ಲ. ಯಾಕಂದ್ರೆ ಫುಲ್ ಸೈಡ್ದಾಗೆಲ್ಲ ಜಂಪ್ ಅವ. ಈಗ ನೋಡ್ರಿ, ಮತ್ತೀಗ ಸ್ವಲ್ಪನೇ ಮುಂದೆ ಹೋಯ್ತಿಗೆ ಮತ್ತೆ ಕಚ್ಚಾ ರೋಡ್ ಸ್ಟಾರ್ಟ್ ಅದ. ಈಗರ ಇದ್ರ ಫುಲ್ ಇಲ್ಲಿ ಮಳೆ ಬಿದ್ದಿನಂಗೆ ಕಾಣ್ತದ ರಾತ್ರಿ. ಅದ್ರ ಕಡೆಯಿಂದ ಫುಲ್ ಕೆಸರು ಫುಲ್ ಲಾಸ್ಟಿಗೆ ಕೆಸರದ. ನಮ್ಮ ಟೈರ್ ಸ್ವಲ್ಪ ವೀಕ್ ಅದ. ಅದ್ರ ಕಡೆಯಿಂದ ಫುಲ್ ಸ್ಕಿಡ್ ಆಗ್ಲತ್ತದ. ಮತ್ತು ಮ್ಯಾಲಿಂದ ಇಲ್ಲಿಂದ ಹಳ್ಳಗಳದು ನಟ್ಟು ಅಂದ್ರೆ ಸುಮ್ಮನೆ ಪಂಚರ್ ಆಯ್ತದ. ಪಂಚರ್ ಆದ್ರೆ ಮತ್ತೆ ಇಲ್ಲಿ ಪಂಚರ್ ಜೋಡಿಸ್ಕೋಬೇಕು. ಅದು ಇದು ಇಲ್ಲೇ ಫುಲ್ ಲೇಟ್ ಆಯ್ತದ ನಮಗೆ. ಮಾರ್ನಿಂಗ್ ಸ್ವಲ್ಪ ರೋಡ್ ಕವರ್ ಮಾಡ್ಕೊಂಬಾರ ಅಂಥೇಳಿ ಸ್ವಲ್ಪ ಜಲ್ದಿ ಬಿಟ್ಟಿದ್ದೆವು. 4 ಗಂಟೆಗೆ ಹಂಗೆ ಬಿಟ್ಟಿದ್ದೆವು. ಖರೆ ಇಲ್ಲೇ 6 ಹಂಗೆ ಆಗ್ಲತ್ತದ. ನೋಡ್ಬೇಕು ಈಗ ಮುಂದೆ ಹೋಗಿ. ನೋಡ್ರಿ ಫುಲ್ ಹೆಂಗದ ರೋಡ್. ಲಾಸ್ಟ್ ಅಂದ್ರೆ ಫುಲ್ ಲಾಸ್ಟೇ ಪೂರ. ನಾವು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಗುಲ್ಬರ್ಗಲಿಂದ ಹೋಗ್ಬೇಕಿತ್ತು. ಖರೆ ನೈಟಲ್ಲಿ ನಮ್ಗೆ ಈ ಕಡೆಯಿಂದ ಚಂದ ಇದ್ದಿರ್ಬೇಕೇನೋ ಅಂಥೇಳಿ ಈ ಕಡೆ ಸೇಡಮ್ಲಿಂದ ಬಂದಿದ್ದೆವು. ಇಲ್ಲಿ ನಾವು ತಾಂಡೂರು ತನಕ ಹಿಂಗೆ ಅದ ಅಂತ ರೋಡು. ಇಲ್ಲಿ ಕೇಳಿದೆವು, ಅಲ್ಲಿ ಕೇಳಿದ್ರೆ ಹಿಂಗೆ ಅದ ರೋಡು ತಾಂಡೂರು ತನಕ. ಅಲ್ಲಿ ಚಂದ ಅಂತ ಹೇಳ್ತಾರೆ. ಈಗ ನೋಡ್ಬೇಕು ಮುಂದೆ ಹೋಗಿ. ಫುಲ್ ಇಲ್ಲರ ಫುಲ್ ಕೆಸರು ಅದ. ಪೂರ ಟೈರ್ ಎಲ್ಲ ಸ್ಲಿಪ್ ಆಲತ್ತವ. ಅಂದ್ರೂ ಭೀ ಸ್ವಲ್ಪ ಹಳ್ಳು ಹೋಗಮಿಗೆ ಏನು ಮಾಡಬೇಕು. ಇಲ್ಲಿಂದ ತಗ ಬಂದೇವು ಅಂದ್ರೆ ಮತ್ತೆ ವಾಪಸ್ ಹೋಗ್ಲಕ್ಕೆ ಭೀ ತೋಲ್ ಲೇಟ್ ಆಯ್ತದ. ಮತ್ತು ಅದ್ರ ಕಡೆ ಹಿಂಗೆ ನೋಡಮಿಲ್ಲ ಮುಂದೆ ತನಕ. ಪಂಚರ್ ಒಂದು ಆಗ್ಬಾರ್ದು ಸಾಕಷ್ಟೇ. ನೋಡ್ರಿ ಗಾಯ್ಸ್, ನೋಡ್ರಿ ಫುಲ್ ರೋಡ್ ಹೆಂಗದ ನೋಡ್ರಿ. ನೀವೇ ನೋಡ್ರಿ ನಮ್ಮ ಕರ್ನಾಟಕದ ರೋಡ್ಗಳು ಹೆಂಗವ ಅಂಥೇಳಿ. ನೋಡ್ರಿ ಸ್ವಲ್ಪ ನೀವೇ. ಇಲ್ಲಿನ ರೆಡಿ ಆಗ್ಲತ್ತದ. ಇನ್ನು ರೆಡಿ ಆಗ್ಲಕ್ಕೆ ಎಷ್ಟು ದಿನ ಬೇಕು ಗೊತ್ತಿಲ್ಲ. ಆ ಕಡೆ ರೈಟ್ ಸೈಡ್ನ ನೋಡ್ರಿ ಕಾಣಿಸ್ತದ. ಅಲ್ಲಿ ರೆಡಿ ಆಗ್ಲತ್ತದ ನೋಡ್ರಿ. ಇನ್ನು ನೋಡ್ರಿ ಈಗ ಲೆಫ್ಟ್ ಸೈಡ್ದಾಗಾರ ಫುಲ್ ಹೋಗೋ ಹಾದಿರ ಹಿಂಗದ. ಏನು ಹೇಳ್ಬೇಕಪ್ಪ,
ಅಲ್ಲಿ ಆಚೆ ರೋಡ್ ಚಂದ ಅದ ಖರೆ ಅಲ್ಲಿ ಒಣ ಕಲ್ಗಳವ ಕಲ್ಲು ಕೆಸರಿಲ್ಲ ಕಲ್ಲವ ಕಲ್ಲಿನಾಗ ಟೈರ್ನಾಗ ನಡ್ತಾವ ಅಂತೇಳಿ ಸುಮ್ಮನೆ ಇಲ್ಲಿನ ಕೆಳಗಿಂದ ನಡ್ತೇವೆ ಹಿಂಗೆ ಸ್ವಲ್ಪ ಚಂದ ಸಿಗ್ಲತ್ತದ ಹಿಂಗೆ ನೋಡ್ಕೊತಾ ಹಳ್ಳು ನೋಡಿದೆವು ನೋಡೋಣ ಮುಂದೆ ಎಲ್ಲಿ ತಕದ ಅಂತೇಳಿ. ಸೊ ಫೈನಲಿ ಗಾಯ್ಸ್ ವಿ ಆರ್ ಇನ್ ತಾಂಡೂರ್ ತನಕ ಬಂದೆವು. ಹಿಂಗಾಗಿ ಮುಂದಿನ ಹೆಂಗದ ಗೊತ್ತಿಲ್ಲ ನೋಡಮ್. ಈಗ ದೇವ್ರ ದಯಾಲಿಂದ ಇಲ್ಲಾರ ಮುಂದಾರ ನಮಗೆ ಚಂದ ಸಿಗ್ಬೇಕು ಹಾದಿ. ಸೊ ನೋಡ್ರಿ ಗಾಯ್ಸ್ ಇದೆ ತಾಂಡೂರದ. ಇಲ್ಲಿಂದ ನಾವು ರೈಟ್ ಹೋಗಿ ಆ ಕಡೆಯಿಂದ ಹೋಗ್ಬೇಕು. ಈಗ ನಾವು ಮಡಿಕೇರಿ ಅಂದ್ರೆ ರಾಯಚೂರು ಕಡೆ ಹೋಗ್ಬೇಕು ನಾವೀಗ. ಸೊ ನಮ್ದೀಗ ಬೈಕ್ ಪಂಚರ್ ಆಗಿರ್ಲಿ ಕಾಣದ, ಯಾಕಂದ್ರೆ ಅಲ್ಲಿ ಫುಲ್ ಹಳ್ಳದು ಇದ್ವಲ್ಲ ಅದ್ರ ಕಡೆ ಅಂದು ನಾ ಅಲ್ಲಿಂದೇ ಹೇಳತ್ತಿದ್ದೇನೆ. ಫೈನಲಿ ಆಗಿನಗತ್ಲೇ ಕಾಣತ್ತದ, ಯಾಕಂದ್ರೆ ಹಿಂಗೆ ವೇಟ್ ಒಂದೇ ಸೈಡ್ ಆಗ್ಲತ್ತದ. ಮುಂದೆ ನೋಡಮ್ಮಿ ಓಪನ್ ಆದ್ರೆ ಚೆಕ್ ಮಾಡಮ್ಮಿ. A few moments later. ಸೊ ಫೈನಲಿ ಗಾಯ್ಸ್ ಬೈಕ್ ಪಂಚರ್ ಆಗ್ಯದಂತ. ಎಲ್ಲ ಕಷ್ಟ ನಮ್ಮ ಸರಿನೇ ಇರ್ತಾವ. ಅಣ್ಣಾರ ಪಂಚರ್ ಜೋಡಿಸ್ಕೊಂಡಿ ಮೇಲೆ ಮುಂದೆ ಹೋಗಿ ಮುಂದರ ರೂಟ್ ಚೆನ್ನಾಗಿರ್ಬೇಕು ಸಾಕು, ಅಷ್ಟೇ. ಸ್ವಲ್ಪ ಆರಾಮ್ ಸರಿ ಹೋಗೋಣ. 1,000 years later. ಸೊ ಗಾಯ್ಸ್ ನೋಡ್ರಿ ನಮ್ಮ ಬೈಕ್ ರೆಡಿ ಆಗ್ಯದ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಾವೀಗ ಹೋಗೋಣ. ಮುಂದೆ ಹೋಗಿ ಎಲ್ಲರ ಟಿಫನ್ಸ್ ಅದು ಮಾಡ್ಕೊಂಡು ಮಾರ್ನಿಂಗಿಂದ ಏನು ಭೀ ತಿಂದಿಲ್ಲ. ಚಾಯ್ ಮೇಲೆ ಅಲ್ಲಿ ಬಿದರ್ನಾಗ ಚಾಯ್ ಕೊಂಡಿದ್ದೆವು ಅಲ್ಲಿಂದೆ ಅಷ್ಟೇ. ಈಗ ನೋಡ್ಕೊತಾ ಮುಂದೆ ಹೋಗಮ್ಮಿ. ಮಾರ್ನಿಂಗ್ ಆಗ್ಯದ ಇಲ್ಲಿ ಎಲ್ಲ ಓಪನ್ ಆಗ್ಲತ್ತವ. ನಮ್ಮ ಉಮೇಶ್ ಅಣ್ಣ ನೋಡ್ರಿ ಅಲ್ಲಿ ಹೈವೇ ಗಲತ್ ತೋರಿಸಿ ಇಲ್ಲಿಂದ ಪೂರಾ ಸಿಟಿದಾಗಿಂದ ಕರ್ಕೊಂಡು ನಡ್ದಾನ. ಏನು ಹೇಳ್ಬೇಕು ನಾವು ಅಣ್ಣಗೆ ಲೊಕೇಶನ್ ನೋಡಕ್ಕೆ ನೋಡ್ರಿ ಫುಲ್ ಮಾರ್ನಿಂಗ್ ಇನ್ನೂ ಎದ್ದು ಹೊಂಟ್ರ ಮಂದಿ ಎಲ್ಲ ಅಂಥದ್ರಾಗಿಂದ ಕರ್ಕೊಂಡು ನಡ್ದಾನಿಕ ಪೂರ. ಮತ್ತು ಇಲ್ಲಿಂದ ಲೆಫ್ಟ್ ಹೋದ್ರೆ ಹೈವೇ ಅದ ಅಂತ ನೋಡಮ್ಮಿ. ಯಪ್ಪ ಇಲ್ಲಿ ಭೀ ಫುಲ್ ಎಲ್ಲ ಕೆದರಿಕ್ಕಿಂದದ. ಅದಿನೇ ಇಲ್ಲಿ ಈ ಕಡೆಯಿಂದ ಕರ್ಕೊಂಡು ಬಂದ ನೋಡ್ರಿ ಮತ್ತು. A few moments later. See this all beast guys. All bikes are ready for trip. ಮತ್ತೆ ನೋಡ್ರಿ ಗಾಯ್ಸ್ ನಮ್ಮ ರೋಡ್ ಹಾಗೆ ಸಿಕ್ಕ್ಯದ. ಇಲ್ಲಿಂದ ಸ್ವಲ್ಪನೇ ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋಗಿ ಬ್ರಿಡ್ಜ್ ಬಲ್ಲಿಂದ ಲೆಫ್ಟ್ ತೊಗೊಂಡ್ರೆ ರಾಯಚೂರು ಹೈವೇ ಸಿಗ್ತದೆ ನಮ್ಗೆ. ನೋಡಮೀಗ ಯಾವ್ದು ಹೈವೇ ಸಿಗ್ತದೆ ಏನೋ. ಮಾರ್ನಿಂಗ್ ಹಿಡ್ದು ಹೈವೇ ಹುಡುಕೋದ್ರಿಗೆ ಫುಲ್ 200 ಕಿಲೋಮೀಟರ್ಸ್ ಬಂದೆವು ಬೀದರ್ಲಿಂದ. A few moments later. ಸೊ ಫೈನಲಿ ಗಾಯ್ಸ್ ನಮಗೆ ಹೈವೇರ ಸಿಕ್ಕ್ಯದ ಇಲ್ಲಿಂದು. ಈಗ ಸ್ವಲ್ಪ ಫಾಸ್ಟ್ ಹೋಗಿ ಮುಂದೆ ಹೋಗಿ ಏನಾರ ಟಿಫನ್ಸ್ ಅದು ಮಾಡ್ಕೊಂಡು ಅಲ್ಲಿಂದ ನಾವು ಮುಂದೆ ಹೋಗೋಣ. ಫ್ಯೂಲ್ ಭೀ ಖತಮಾಗಿತ್ತು, ಇಲ್ಲೇ ರಿಫಿಲ್ ಮಾಡ್ಕೊಂಡಿದ್ದೆ. ಈಗಲಿಂದ ಸೀದಾ ಡೈರೆಕ್ಟ್ ಹೋಗೋಣ ಅಂದ್ರೆ ರಾಯಚೂರಿಗೆ ಹೋಗಮ್ಮಿ. ಅಲ್ಲೇ ಹೋಗಿ ನಿಂದ್ರಮ್ಮೀಗ. ಅಲ್ಲೇ ಹೋಗಿ ಸ್ವಲ್ಪ ಒಂದು R15 ಬ್ರೂಸ್ಲಿ ಅಣ್ಣಂದು ಬೈಕ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಅದಕ್ಕೆ ಒಂದು ನಟ್ ಸ್ಕ್ರೂ ಹೋಗ್ಯದ, ಅದು ಹಾಕಿಸ್ಕೊಂಡು ಅಯ್ಯತಕ್ಕ ಅದು ಹಾಕ್ಸೋ ತನಕ ಶೋರೂಮ್ದಾಗ ಅದು ಹಾಕ್ಸೋ ತನಕ ನಾವು ಅಲ್ಲೇ ಟಿಫನ್ಸ್ ಅದು ಮಾಡ್ಕೊಂಡು ಅಲ್ಲಿ ಹಾಕ್ಸೋ ತನಕ ಸ್ವಲ್ಪ ರೆಸ್ಟ್ ತೊಗೊಂಬಮ್ಮಿ. ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಅಲ್ಲಿ ನಾವು ಮುಂದೆ ಹೋಗಮ್ಮಿ. ಯಾಕಂದ್ರೆ ಇಲ್ಲಿ ಫುಲ್ ಬಿಸಿಲದ. ಮುಂದೆ ಮಳೆ ಅದನೋ ಏನಿಲ್ಲ ಪುನಃ ಇಲ್ಲ ಖರೆ ಇಲ್ಲರ ಫುಲ್ ಲಾಸ್ಟ್ ಅಂದ್ರೆ ಲಾಸ್ಟೇ ಬಿಸಿಲದ. ಏನು ಮಾಡಮ್ಮ ಈಗ ಅಲ್ಲಿ ತನಕ ಇನ್ನೂ ಇಲ್ಲಿಂದ 600 ಕಿಲೋಮೀಟರ್ಸ್ ಹಂಗದ. ಈಗ ಅಲ್ಲಿ ತನಕ ಹೋಗ್ಬೇಕಾದ್ರೆ ಆರಾಮ್ ಸರಿ ಹೋಗ್ಬೇಕೆ ಆಯ್ತದ. ಈಗ ಇಲ್ಲಿಂದು ಇಲ್ಲೇ ಕವರ್ ಮಾಡ್ಕೋತಾ ಇಲ್ಲದ್ರೆ ಇಲ್ಲೇ ನೈಟ್ ಆಯ್ತದ. ಈಗ ಇಲ್ಲೇ 2 o'clock ಆಗ್ಲತ್ತದ. ಈಗ ಮತ್ತೆ ಅಲ್ಲಿ ಹೋಗೋ ತನಕ 3 ಆಯ್ತದ, ಮೋಸ್ಟ್ಲಿ 3 ಆಗ್ಬೋದು. ಅಲ್ಲಿಂದೆಲ್ಲ ಮಾಡಿಸ್ಕೊಂಡ ತನಕ 4 ಆಯ್ತು. ನಾವು ಇನ್ನೂ ಮುಂದೆ ಹಾಸನ ಹೋಗ್ಬೇಕಂತ ಪ್ಲ್ಯಾನ್ ಅದ. ಏನಾಯ್ತು ಗೊತ್ತಿಲ್ಲ, ಯಾಕಂದ್ರೆ ಶೋರೂಮ್ದಾಗ ಏನಂತಾರೋ ಅದು ಭೀ ಗೊತ್ತಿಲ್ಲ ನಮ್ಗೆ. ಸೊ ಫೈನಲಿ ಇನ್ನೊಂದು ಟೂಲ್ ಗೇಟ್ ಬಂದಿದ್ದು. कितने तेजस्वी लोग हैं हमारे पास, कितने शानदार विचार रखते हैं. ಇಲ್ಲಿಂದ ಸ್ವಲ್ಪ ಡೈರೆಕ್ಟಾಗಿ ಫಾಸ್ಟ್ ರೋಡ್ರ ಚೆನ್ನಾಗದ, ಸ್ವಲ್ಪ ಫಾಸ್ಟ್ ಹೋಗಮ್ಮಿ ಇಲ್ಲಿಂದ. ಸೊ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಇರ್ರಿ, ಯಾಕಂದರೆ ಈಗ ನೆಕ್ಸ್ಟ್ ಈಗ ಕೃಷ್ಣಾ ನದಿ ಬರ್ತದ. ಅದ್ರ ಬಾದ್ ರಾಯಚೂರು ನಾವು ಖತಮ್ ಮಾಡಿ ಮುಂದಕ್ಕೆ ನಾವು ಮಡಿಕೇರಿ ಕಡೆ ಹೋಗ್ಲತ್ತಿನಾಗ ಅಲ್ಲಿ ತುಂಗಾಭದ್ರಾ ಬರ್ತದ, ಅದು ಭೀ ತೋರಿಸ್ತೀವಿ ಈಗ. ನೋಡ್ರಿ ಇಲ್ಲಿಂದ ರಾಯಚೂರಿನ 23 ಕಿಲೋಮೀಟರ್ಸ್ ಅದ. ಇಲ್ಲಿ ಆಗಲ್ಲ ಹೊಂಟದ. ಈಗ ಇಲ್ಲಿ ಟಿಫನ್ಸ್ ಮಾಡಿ ಮುಂದೆ ಹೋಗಿ ರಾಯಚೂರ್ದಾಗ ಅದು ಗಾಡಿ ರಿಪೇರ್ ಮಾಡಿಸ್ಕೊಂಡು ಮುಂದಕ್ಕೆ ಹೋಗಮಂಥೇಳಿ ನಮ್ದೆಲ್ಲ ದೋಸ್ತರೆಲ್ಲ ಅಲ್ಲತ್ತಾರ. ಹಾಗೆ ಮಾಡಮ್ಮ. ಮತ್ತು ಇಲ್ಲಿ ನೋಡ್ರಿ ರಾಯಚೂರು 23 ಕಿಲೋಮೀಟರ್ಸ್ ಅದ ಇಲ್ಲಿಂದಿನ. ಬಿಸಿಲು ಒಂದು ಫುಲ್ ಅದ, ಅದ್ರ ಕಡೆಂದೇ ಬೈಕ್ ನಡೆಸ್ಲಿಕ್ಕೂ ಆಗ್ಲತ್ತಿಲ್ಲ, ನೀಡ್ಕಿನೂ ಆಗ್ಲತ್ತವ. ಸ್ವಲ್ಪ ನಿಂತು ಊಟ ಅದು ಮಾಡ್ಕೊಂಡು ನೀರು ಅದು ಕೊಂಡು ಆರಾಮ್ ಸರಿ ನಾವು ಮುಂದೆ ಹೋಗೋಣ.
ಇಲ್ಲಿ ನೋಡ್ರಿ ಇಲ್ಲಿಂದ ರೈಟ್ ಹೊಡೆದ್ರೆ ನಮಗೆ ರಾಯಚೂರು ಬರ್ತದ. ಇದು ಆಂಧ್ರ ಪ್ಲೇಸ್ ಅದಂತ ಎಲ್ಲ ತೆಲುಗುದಾಗ ಮಾತಾಡ್ತಾರೆ. ನಾವು ಕಡೆಯಿಂದ ಹೊಂಟಿದ್ದೇವೆ ನಮಗೆ ಗೊತ್ತಿಲ್ಲ. ಅದು ನಾವು ಈಗ ವಾಪಸ್ ಹೋಗ್ಲತ್ತಿನ ಇದೇ ರೋಡ್ಲಿಂದ ಹೋಗಂದ್ರೆ ಭೀ ನಮ್ಗೆ ಗೊತ್ತಾಗಲ್ದು ಅಂತ ರೋಡ್ಲಿಂದ ಹೊಂಟಿದ್ದೇವೆ ನಾವು ಈಗ. ಇಲ್ಲೇ ಹೋಟೆಲ್ ಚಂದ ಕಾಣದ, ಇಲ್ಲೇ ಮಾಡ್ಕೊಂತೀವಿ ಮುಂದೆ ಹೋಗಮ್. A few moments later. ಸೊ ಹಾಯ್ ಗಾಯ್ಸ್, ಟಿಫನ್ಸ್ ಎಲ್ಲ ಆಯಿತು. ಸ್ವಲ್ಪ ರೆಸ್ಟ್ನು ಮಾಡ್ತೇವೆ ಒಂದು 10-15 ನಿಮಿಷ. ಈಗ ನೋಡ್ರಿ ಟೂಲ್ಗೇಟ್ ಆಯ್ತಿಗೆ ಸ್ವಲ್ಪನೇ ಒಂದು 15 ಕಿಲೋಮೀಟರ್ಸ್ ಹಂಗೆ ರಾಯಚೂರು ಅದ. ಅಲ್ಲಿ ಹೋಗಿ ಸ್ವಲ್ಪ ಯಮ ಶೋರೂಮ್ನಲ್ಲಿ ಹೋಗಿ ಸ್ಕ್ರೂ ಒಂದು ತೊಗೊಂಡು, ಯಾಕಂದ್ರೆ ಇಲ್ಲಿ ಆಜು ಬಾಜು ಆಟೋಮೊಬೈಲ್ಸ್ ಅವ, ಖರೆ ಅಲ್ಲಿ ಸಿಗಲ್ಲ ಹೊಂಟದು ಎಲ್ಲಿ ಭೀ. ಈಗ ಇಲ್ಲಿ ಸ್ವಲ್ಪದಾಗೆ ಮುಂದೆ ಹೋದ್ರೆ ರಾಯಚೂರು ಅದ, ಅಲ್ಲಿ ಹೋಗಿ ತೊಗೊಂಡು ಅದು ಹಾಕಿಸಿ ಮುಂದೆ ಹೋಗೋಣ ಅಂತ. A few moments later. ಸೊ ಸಿ ದಿಸ್ ಗಾಯ್ಸ್, ಇದೇ ಅದ ನೋಡ್ರಿ ಕೃಷ್ಣ ರಿವರ್. ನೋಡ್ರಿ ಎಷ್ಟು ಮಸ್ತ್ ಕಾಣ್ತದ ಇಲ್ಲಿಂದು. ಈಗ ಫುಲ್ ಫ್ಯಾಕ್ಟ್ರೀಸ್ ಅದಾವ. ರಾಯಚೂರು ಎಂಟ್ರಿ ಆಗ್ಲತ್ತೇವೆ ನಾವು. ಇಲ್ಲೇ ಫ್ಯಾಕ್ಟ್ರೀಸ್ ಅದಾವ. ಈಗ ಬ್ರಿಡ್ಜಿನ ಆ ಕಡೆ ನ್ಯೂ ರೆಡಿ ಆಗ್ಲತ್ತದ. ಇದು ಓಲ್ಡ್ ಬ್ರಿಡ್ಜ್ ಇದಿರಬೇಕು ಮೋಸ್ಟ್ಲಿ. ಖರೆ ಮಸ್ತ್ ಕಾಣತ್ತೆ ನೋಡಿ. ಫುಲ್ ಲಾಸ್ಟೇ ಫುಲ್ ಬಿಸಿಲು ಭೀ ಅದ ಇಲ್ಲಿ. ಇಲ್ಲಿಂದ ಇದು ನೋಡ್ರಿ ಫ್ಯಾಕ್ಟ್ರಿ ನೋಡತ್ರ KGF ಪಿಕ್ಚರ್ ನೆಂಪು ಹೊಂಟದ. ನೋಡ್ರಿ ವ್ಯೂಸ್ ಮಸ್ತ್ ಅದ ಇಲ್ಲಿಂದ. ಫುಲ್ ಲಾಸ್ಟೇ ಇಲ್ಲ ಅಂದ್ರೆ ಲಾಸ್ಟೇ ಇದು KGF. ಯಾವ ಫ್ಯಾಕ್ಟ್ರಿ ಅದ ಗೊತ್ತಿಲ್ಲ. ಫುಲ್ ರಾಯಚೂರ್ದಾಗ ನಾವಾರ ಎಂಟ್ರಿ ಆಗಿದ್ದೇವೆ ಈಗ ಅದು ಗಾಡಿದ ಪಾರ್ಟ್ಸ್ ತೊಗೊಂಡು ನಾವು ಮುಂದಕ್ಕೆ ಹೋಗ್ಬೇಕು. A few moments later. ಸೊ ಫೈನಲಿ ಆ ಬೈಕಿಗೆ ಪಾರ್ಟ್ಸ್ ಎಲ್ಲ ಕೂಡಿಸಿ ಬೈಕ್ ರೆಡಿ ಆಗ್ಯದ. ಈಗ ಮುಂದೆ ನಡೆದ ನೋಡ್ರಿ ವೈಟ್ ಕಲರ್ ಶರ್ಟ್ ಕಾಣತ್ತಲ್ಲ, ಅವನೇ ಬ್ರೂಸ್ಲಿ ಅಣ್ಣ. ಅವನದೇ ಬೈಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗೆಲ್ಲ ರೆಡಿ ಆಯಿತು. ಈಗ ಆರಾಮ್ ಸರಿ ನಡೆದಿದೆ ಗಾಡಿ. ಈಗ ಇಲ್ಲಿಂದಾಗ ನಾವು ಇಲ್ಲಿಂದ ಹೈವೇ ಹುಡುಕ್ಲದ್ದೇವೆ. ಈಗ ಇಲ್ಲಿಂದ ಹಾಸನ ಹೈವೇನ ಹುಡುಕಬೇಕು. ಅಲ್ಲಿಂದ ಸೀದಾ ಡೈರೆಕ್ಟ್ ಹಾಸನಕ್ಕೆ ಹೋಗೋಮಂತ ನಮ್ಮ ಪ್ಲ್ಯಾನ್ ಅದ. ಈಗ ಮುಂದೆ ನಡೆದಿದ್ದೇವೆ ಈಗ ಹೈವೇ ಹುಡುಕೋತಾ. ಇಲ್ಲೇ ಅಂತ ಹೈವೇ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಹೋದ್ರೆ ಹೈವೇ ಸಿಕ್ತು. ಸೊ ಫೈನಲಿ ನಮಗೆ ಹೈವೇ ಸಿಕ್ಕ್ಯದ. ಇಲ್ಲಿಂದ ಸ್ವಲ್ಪನೇ ಮುಂದೆ ಹೋದ್ರೆ ತುಂಗಭದ್ರಾ ರಿವರ್ ಅದ. ಅದು ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡ್ಕೋತಾ ಇರ್ರಿ. ಸೊ ನೋಡ್ರಿ ಗಾಯ್ಸ್, ಇದೇ ಅದ ತುಂಗಭದ್ರಾ ನದಿ. ಇದು ರಾಯಚೂರು ಆ್ಯಂಡ್ ಐತಿಕ್ಕಿ ಸ್ವಲ್ಪ ಮುಂದ್ಕತ ಹೋದ್ರೆ ಹಾಸನ ರೋಡಿಗೆ ಇದು ಸಿಗ್ತದ. ನೋಡ್ರಿ ಎಷ್ಟು ಮಸ್ತ್ ಅದ. ಫುಲ್ ರೋಡಿಂದ ಅದ ಇಲ್ಲಿ ಬ್ರಿಡ್ಜು. ಸೈಡಿಗೆಲ್ಲ ಲಾಸ್ಟ್ ಅಂದ್ರೆ ಲಾಸ್ಟ್ ವ್ಯೂಸ್ ಉಂಟು. ರಾಯಚೂರಿನಿಂದ ಈಗ ಸ್ವಲ್ಪ ಮುಂದೆ ಬಂದಿದ್ದೇವೆ. ಇಲ್ಲಿ ನೋಡ್ರಿ ಲಾಸ್ಟ್ ಅದ ವ್ಯೂ. ಮ್ಯಾಲಿನ ಬಿಸಿಲು ಹತ್ತದ ತೋಲು ಅದ್ರ ಕಡೆಯಿಂದ. ನೋಡ್ರಿ ಈಗ ಸ್ವಲ್ಪ ಮುಂದೆ ಬರ್ತಿಕ್ಕೆ ಹೈವೇ ಸಿಕ್ಕ್ಯದ ನಮ್ಗೆ. ಇಲ್ಲಿ ಹೈವೇ ಬಾಜು ಸ್ವಲ್ಪ ಗಾಡಿ ಅದು ನಿಂದ್ರಿಸಿ ಸ್ವಲ್ಪ ರೆಸ್ಟ್ ಮಾಡಿದೆವು. ಹಾಗೆ ಫೋಟೋಸ್ ಅದು ಕ್ಲಿಕ್ ಮಾಡ್ಕೊಂಬಾರಂದ್ರೆ ಸ್ವಲ್ಪ ಸೈಡ್. ಸೊ ನಮ್ಮ 3rd ಫುಲ್ ಟ್ಯಾಂಕ್ ಇದು. ಇಲ್ಲಿಂದವರೆಗೂ 3ನೇ ಫುಲ್ ಟ್ಯಾಂಕ್ ಇದು ನಮ್ಮದು. ಸೊ ಗಾಯ್ಸ್, ನಾವು ಬಳ್ಳಾರಿಯಲ್ಲಿ ಊಟ ಅದು ಮಾಡ್ಕೊಂಡು ಮುಂದಕ್ಕೆ ಬರೋಟಿಗೆ ಇಲ್ಲೇ ನೈಟ್ ಆಗ್ಯದ. ಇಲ್ಲಿಂದ ನಾವು ಹಾಸನ ಹೋಗಬೇಕು. ಹಾಸನದಿಂದ ಡೈರೆಕ್ಟ್ ನಾವು ಮಡಿಕೇರಿಗೆ ಹೋಗೋಣ ಪ್ಲ್ಯಾನ್ ಅದ. ಅಲ್ಲಿ ಹಾಸನ ಹೋದ್ರೆ ಚೆಂದ ಆಯಿತು. ಅಲ್ಲಿ ಇಲ್ಲೋದ್ರೆ ಅಲ್ಲೇ ಹಿಂದ್ಕತ್ತ ಸ್ವಲ್ಪ ಅಲ್ಲೇ ಲಾಡ್ಜ್ ಅದು ಮಾಡಿ ಅಲ್ಲೇ ಮಲ್ಕೊಂಡು ಮಾರ್ನಿಂಗ್ ಎದ್ದು ಹೋಗ್ಬೇಕಂತೇಳಿ ನಮ್ದೆಲ್ಲ ಪ್ಲ್ಯಾನ್ ಅದ. ಸೊ ನಾವೀಗ ನೆಕ್ಸ್ಟ್ ವಿಡಿಯೋ ಜೊತೆ ನಾಳೆ ಸಿಗೋಣ. ಇನ್ನೂ ನಾಳೆ ತುಂಬ ಪ್ಲೇಸ್ ಇವೆ, ಅವೆಲ್ಲ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಎಲ್ಲರಿಗೂ.